ಸಿದ್ದರಾಮಯ್ಯ ಅವರೇನು ಮೆಸೇಜ್ ಕೊಟ್ಟಿದ್ರು, ಹೈಕಮಾಂಡ್ ಹೇಳಿದ್ರೆ ನಾನು CM ಸ್ಥಾನದಿಂದ ಕೆಳಗಿಳಿತೀನಿ ಅಂತ. ಈಗ ಅಧಿಕೃತವಾಗಿರುವಂಥದ್ದು ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೂ CM ಸ್ಥಾನದಿಂದ ಕೆಳಗಿಳಿಯೋದಿಲ್ಲ. 5 ಬಹುಮುಖ್ಯ ಕಾರಣಗಳಿದ್ದಾವೆ, ಬಹುಮುಖ್ಯ ವಿಚಾರಗಳಿದ್ದಾವೆ. ಯಾಕಂದರೆ DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಅವರ ಆಪ್ತರು, ಅವರ ಬಣ, ಅವರನ್ನು ಒಂದು ಸಲ CM ಸ್ಥಾನದಲ್ಲಿ ನೋಡಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡಿದ್ದಾರೆ. ಅದು ತಪ್ಪಲ್ಲ. ಶಾಸಕರ ನಂಬರ್ ಮುಖ್ಯ ಆಗತ್ತೆ. 21 ಶಾಸಕರು, ಒಂದು ನಂಬರ್ ಹೆಚ್ಚಾಗ್ತಿಲ್ಲ, ಒಂದು ನಂಬರ್ ಕಡಿಮೆ ಆಗ್ತಿಲ್ಲ, 21 ಶಾಸಕರು. ಆದರೆ ಆ ಕಡೆ 80 ಶಾಸಕರ ಬೆಂಬಲ ಇದೆ. ಅದು ಅಹಿಂದ ಶಾಸಕರ ಬೆಂಬಲ, ಅಹಿಂದ ನಾಯಕತ್ವಕ್ಕೆ ಅವರು ಕೊಡ್ತಿರುವಂತಹ ಬೆಲೆ, ಬಹುಮಾನ ಅನ್ನೋದಾದರೆ DK ಶಿವಕುಮಾರ್ ಅವರು ತಮ್ಮ ಟ್ರ್ಯಾಕನ್ನು ಕೂಡ ಬದಲಿಸ್ಕೊಳ್ತಿದ್ದಾರೆ. ಬರೀ PR ಸ್ಟಂಟನ್ನೇ ಇಟ್ಕೊಂಡ್ರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇಲ್ಲಿ ತುಂಬ ಸ್ಪಷ್ಟ, ವ್ಯಕ್ತಿಗಳನ್ನು ಲೀಡ್ ಮಾಡುವಂಥವ್ರು CEO ಆಗಬಹುದು, ಆದರೆ ವ್ಯಕ್ತಿತ್ವಗಳನ್ನು ಲೀಡ್ ಮಾಡುವಂಥವ್ರು ಲೀಡರ್ ಆಗ್ತಾರೆ ಸಿದ್ದರಾಮಯ್ಯ ಅವರ ಥರ. DK ಶಿವಕುಮಾರ್ ಅವರು ಇದನ್ನೇ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದರೆ CM ಲಿಂಗಪ್ಪ ಅವರು, ಅವರ ಜಿಲ್ಲೆಯವರು, ಮತ್ತು V ಸೋಮಣ್ಣ ಅವರು ಇಬ್ಬರೂ ಕೂಡ ಹೇಳಿದ್ದು ನಡವಳಿಕೆ, ನಾಯಕನಿಗೆ ನಡವಳಿಕೆ ಮುಖ್ಯ ಅಂತ ಹೇಳಿದ್ರು. ಸೊ DK ಶಿವಕುಮಾರ್ ಅವರು CM ಆಗೇ ಉಳಿತಾರೆ ವ್ಯಕ್ತಿಗಳನ್ನು ಲೀಡ್ ಮಾಡುವ ಮೂಲಕ. ಆದರೆ ವ್ಯಕ್ತಿತ್ವಗಳನ್ನು ಲೀಡ್ ಮಾಡಿದ್ರೆ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಇವತ್ತಲ್ಲ ನಾಳೆ. ಆದರೆ ಇಲ್ಲಿ ನೋಡಿ, ಈಗಲೂ ಕೂಡ ಆಗಸ್ಟ್ 2026 ಆಗಸ್ಟ್ ಕ್ರಾಂತಿ ಆಗತ್ತೆ. ಯಾಕಂದರೆ ಅಲ್ಲಿ ತನಕ CM ಸ್ಥಾನದ ಬದಲಾವಣೆಯನ್ನು ಹೈಕಮಾಂಡ್ ಕೂಡ ಒಪ್ಪೋದಿಲ್ಲ. ಕೇರಳ ಚುನಾವಣೆ ಇದೆ ಮೇ ತಿಂಗಳಲ್ಲಿ 2026, ಜೊತೆಯಲ್ಲಿ ತಮಿಳುನಾಡು, ಅಸ್ಸಾಂ, ಪಶ್ಚಿಮ ಬಂಗಾಳ ಇಷ್ಟೂ ಕಡೆ ಚುನಾವಣೆ ಇದೆ. ಇಷ್ಟೂ ಕಡೆಗೂ ಕೂಡ ಹೈಕಮಾಂಡ್ ಬೇರೆ ಮೆಸೇಜನ್ನು ಕೊಡಬಾರ್ದು ಅನ್ನೋದಾದರೆ, ಹಿಂದುಳಿದ ನಾಯಕ, ಕರ್ನಾಟಕದ ಮುಖ್ಯಮಂತ್ರಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳನ್ನು ಹೊಂದಿದೆ ಅದರಲ್ಲಿ ಯಾರು ಪವರ್ಫುಲ್ ಅಂದರೆ ಅದು ಕೇವಲ ಸಿದ್ದರಾಮಯ್ಯ ಅವರೇ ಆಗಿದ್ದಾರೆ ಇಡೀ ದೇಶದಲ್ಲಿ. ಇದು ಒಂದು ಕಡೆ. ಅಲ್ಲಿ ಒಂದು ಪಕ್ಕಾ ಮೆಸೇಜ್, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಚುನಾವಣೆ ಮುಗಿಯೋ ತನಕ 2026 ಮೇ ಹೆಚ್ಚು ಕಡಿಮೆ CM ಬದಲಾವಣೆ ಇಲ್ಲ. DK ಶಿವಕುಮಾರ್ ಅವರು ಅಲ್ಲಿ ತನಕ ಸುಮ್ಮನಿರಬೇಕಾಗುತ್ತೆ. ಇದಕ್ಕಿಂತಲೂ ಮಿಗಿಲಾಗಿ ಅಹಿಂದ ನಾಯಕತ್ವವನ್ನು ಕಡೆಗಣಿಸೋದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಅವರು ರೆಡಿ ಇಲ್ಲ. BK ಹರಿಪ್ರಸಾದ್ ಅವರು ತುಂಬ ಸೂಚ್ಯವಾಗಿ ಒಬ್ಬ ದೇವರಾಜ ಅರಸು ಮತ್ತೊಬ್ಬ ಬಂಗಾರಪ್ಪ ಅವರ ಎಕ್ಸಾಂಪಲ್ ಕೊಟ್ಟು ಅವತ್ತಿನ ನಂಬರ್ಗಳ ಚಾರ್ಟನ್ನು ತೋರಿಸಿ, ಹೀಗಾಗುತ್ತೆ ಹೆಚ್ಚು ಕಮ್ಮಿ ಆದರೆ ಸಿದ್ದರಾಮಯ್ಯ ಅವರು ಇರಬೇಕು, ಉಳಿಬೇಕು. ಯಾಕಂದರೆ ಸಿದ್ದರಾಮಯ್ಯ ಅವರನ್ನು ಆರಂಭದಲ್ಲಿ ತುಂಬ ಅಂದರೆ ತುಂಬ ಒಬ್ಬ ಪಕ್ಷನಿಷ್ಠನಾಗಿ ವಿರೋಧಿಸ್ತಾ ಬಂದಂತಹ BK ಹರಿಪ್ರಸಾದ್ ಅವರೇ ಇವತ್ತು ಸಿದ್ದರಾಮಯ್ಯ ಇರಬೇಕು ಅನ್ನೋ ಮೆಸೇಜನ್ನು ಯಾಕೆ ಕೊಡ್ತಿದ್ದಾನೆ ಅಂದರೆ, ಪಕ್ಷ ಉಳಿಬೇಕು, ಈ ಸರ್ಕಾರ ಉಳಿಬೇಕು ಅನ್ನೋದು ಮೆಸೇಜ್ ಆಗಿತ್ತು. ಮೂರನೇದ್ದು, ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ ಮಾತನ್ನು DK ಶಿವಕುಮಾರ್ ಅವರೇ ಹೇಳಿದರು ಚಿತ್ರರಂಗದವರ ವಿಚಾರವಾಗಿ. ಅವರು ಚಿತ್ರಸಂತೆಗೋ ಏನೋ ಬರಲಿಲ್ಲ ಅನ್ನೋದು ಒಂದು ರೀಸನ್ನಲ್ಲಿ. ಆದರೆ ಈಗ ಟ್ರಬಲ್ ಶೂಟರ್, ನಟ್ಟು ಬೋಲ್ಟು ನಿಧಾನವಾಗಿ ಟೈಟ್ ಆಗ್ತಿದೆ, ಟೈಟ್ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಕೂತಂತಹ ಇಬ್ಬರು ನಾಯಕರು. ಈ ಮೂಲಕ ನೋಡಿ, ಇತ್ತೀಚೆಗೆ DK ಶಿವಕುಮಾರ್ ಅವರ ಮಾತು, ನಡೆ, ನುಡಿ ಎಲ್ಲವೂ ಕೂಡ ತುಂಬಾ ಬದಲಾಗ್ತಾ ಇದೆ. ಮೇ ಬಿ ಅವರು ವ್ಯಕ್ತಿತ್ವಗಳನ್ನು ಲೀಡ್ ಮಾಡುವ ಹೊಸ ಕಾಯಕಕ್ಕೆ ಮುಂದಾಗಿರಬಹುದು, ಲೀಡರ್ ಆಗೋದಕ್ಕೆ, ಮುಖ್ಯಮಂತ್ರಿ ಆಗೋದಕ್ಕೆ. ಆ ಕಾರಣಕ್ಕೋಸ್ಕರನೇ ಅವರ ನಟ್ಟು ಬೋಲ್ಟು ಟೈಟ್ ಆಗ್ತಿದೆ. ಇದಾದ ಮೇಲೆ 4ನೇ ವಿಚಾರ, ಯುದ್ಧಕ್ಕೆ ಸಜ್ಜಾಗಿ ಖುದ್ದು ಸಿದ್ದರಾಮಯ್ಯ ಅವರೇ ಮೆಸೇಜ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಯಾಕೆ? ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿದೆ, ಆ ಚುನಾವಣೆಯ ರಿಸಲ್ಟು ಕೂಡ ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಯಾರು ಮುಂದುವರಿಬೇಕು ಅನ್ನೋದನ್ನು ಖಚಿತಪಡಿಸಲಿದೆ. ಯುದ್ಧಕ್ಕೆ ಸಜ್ಜಾಗಿ ಅಂದರೆ ಯಾವುದಕ್ಕೆ? ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಳ್ಳೆ ಭರ್ಜರಿ ಗೆಲುವನ್ನು ತಂದುಕೊಡೋದಕ್ಕ, ಆಡಳಿತಾರೂಢ ಪಕ್ಷ ಗೆಲ್ಲತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ದಿಗ್ವಿಜಯ ಸಾಧಿಸಬೇಕು ಅನ್ನುವಂಥದ್ದು ಮೆಸೇಜ್. ಬಹುಪಾಲು ಮೈತ್ರಿ ಮೂಲಕ ಸ್ಥಳೀಯ ಸಂಸ್ಥೆಗಳಲ್ಲಿ ಆಡಳಿತ ನಡೆಸೋದಲ್ಲ, ಏಕಾಂಗಿಯಾಗಿ ಕಾಂಗ್ರೆಸ್ಸೇ ನಡೆಸಬೇಕು. ಹೇಗೆ 135, 137 ಸ್ಥಾನಗಳು ಬಂತೋ ಅದೇ ರೀತಿ ಗೆಲ್ಲಬೇಕು ಅನ್ನುವ ಮೆಸೇಜನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಯುದ್ಧ ಅನ್ನುವಂಥದ್ದು 2026 ಫೆಬ್ರವರಿಯಿಂದಲೇ ಶುರುವಾಗತ್ತೆ. ಕಾರಣ ಇಷ್ಟೇ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಯೋಕೆ ಬಿಡಬಾರ್ದು. ಎರಡನೇದು, ಒಂದು ವೇಳೆ ಅದೇ ಆದರೆ
ಅಲ್ಲಿಗೆ ದಲಿತರೊಬ್ಬರನ್ನು ತಂದು ಕೂರಿಸಬೇಕು. ಸಿದ್ದರಾಮಯ್ಯ ಪಾಳ್ಯ ಮಾಡಿಕೊಂಡಿರುವಂತಹ ಪಕ್ಕಾ ಪ್ಲಾನ್ ಇದು. ಯಾರು ಬಂದು ಕೂರಬಹುದು? ತುಂಬ ಸೂಚ್ಯವಾಗಿ ನೋಡಿದ್ರೆ ಅಲ್ಲಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳಾಗತ್ತೆ. 26 ಮೇ ತನಕ ಯಾವ ಸಮಸ್ಯೆ ಇಲ್ಲ. ಆಮೇಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಇನ್ನೂ ಕಚ್ಚಾಟ ಮುಂದುವರೆದ್ರೆ ಡಿಸೆಂಬರ್ ಅಥವಾ ಜನವರಿ ಹೊತ್ತಿಗೆ 1 ವರ್ಷ ಪೂರ್ತಿ ದಲಿತ ನಾಯಕರೊಬ್ಬರನ್ನು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತಹ ಎಲ್ಲ ಪ್ಲಾನನ್ನು ಈಗ ಸಿದ್ದರಾಮಯ್ಯ ಅವರ ಬಣ ಮಾಡಿ ಕೂತ್ಕೊಂಡಿದೆ. ಇದಕ್ಕೆ ಪೂರಕವಾಗಿ 2 ಮಹತ್ವದ ಸಮಾವೇಶಗಳು, ಅಹಿಂದ ಸಮಾವೇಶಗಳು ನಡೀತವೆ. ಆ ಸಮಾವೇಶಗಳಲ್ಲೇನೇ ಸಿದ್ದರಾಮಯ್ಯ ಅವರು ನೇರವಾಗಿ ಮೆಸೇಜ್ ಕೊಡ್ತಾರೆ. ಯಾರು ಮುಂದಿನ ಮುಖ್ಯಮಂತ್ರಿ? ಅದು ಸಿದ್ದರಾಮಯ್ಯನ ಅಥವಾ ಸಿದ್ದರಾಮಯ್ಯ ಬದಲಿಗೆ ಯಾರು? ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಯಾರು? ಅದು ಖಚಿತವಾಗಲಿದೆ. ಅಲ್ಲಿಗೆ DK ಅವರು ವ್ಯಕ್ತಿಗಳನ್ನು ಲೀಡ್ ಮಾಡುವ ಬದಲು ವ್ಯಕ್ತಿತ್ವಗಳನ್ನು ಲೀಡ್ ಮಾಡುವ ಹೊಸ ಟ್ರೈನಿಂಗನ್ನು ತಗೊಂಡು ಹೋದರೆ, ನಡವಳಿಕೆಯನ್ನು ನಾಜೂಕಾಗಿ ಬಳಸಿದ್ರೆ ನಾಯಕರ ರೀತಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಬಹುದು. ಇಲ್ಲ ಅಂದರೆ ಅದು ಕಷ್ಟ ಆಗತ್ತೆ ಅನ್ನೋದನ್ನು ಸಿದ್ದರಾಮಯ್ಯ ಅವರ ಬಣ ತುಂಬ ಸೂಚ್ಯವಾಗಿ ಒಂದು ಸಂದೇಶ ರವಾನಿಸಿರಬಹುದು. ಹಾಗಿದ್ರೆ DK ಶಿವಕುಮಾರ್ ಅವರು CM ಆಗೋದು ಯಾವಾಗ ಸಾಧ್ಯ ಇದೆಯಾ? ಈಗ 28ರ ಒಳಗೆ? ಕಮೆಂಟ್ ಮಾಡಿ.